ತಿಂಗಳು ಒಂದಲ್ಲ ಒಂದು ಹಬ್ಬವನ್ನ ಆಚರಿಸುವ ನಮ್ಮ ಭಾರತ ದೇಶವು ಹಬ್ಬಗಳ ದೇಶ ಎಂದೇ ಹೆಸರಾಗಿದೆ. ಅದರಲ್ಲೂ ವರ್ಷದ 4 ತಿಂಗಳು ಬಹಳ ಮುಖ್ಯ. ಯಾಕಂದ್ರೆ ಈ 4 ತಿಂಗಳಲ್ಲಿ ರಕ್ಷಾಬಂಧನ, ದಸರಾ, ದೀಪಾವಳಿ, ಗುರುನಾನಕ್ ಜಯಂತಿ, ಕ್ರಿಸ್ಮಸ್ ಸೇರಿದಂತೆ ಹೊಸ ವರ್ಷಾಚರಣೆಗಿರುತ್ತೆ. ಈ ಅವಧಿಯಲ್ಲಿ ವಾಹನ, ನಿತ್ಯ ಬಳಕೆ ವಸ್ತು, ಬಟ್ಟೆ, ಒಡವೆ ಹಾಗೆ ಎಲೆಕ್ಟ್ರಾನಿಕ್ ಕಂಪನಿಗಳ ಮಾರಾಟಗಳು ಬಹಳ ಜೋರಾಗಿರ್ತವೆ. ಇದಲ್ಲದೆ ಈ 4 ತಿಂಗಳಲ್ಲಿ ರೆಸ್ಟೋರೆಂಟ್ ವಲಯದ ಕಂಪನಿಗಳೊಂದಿಗೆ ಆಹಾರ ಮತ್ತು ಪಾನೀಯ ವಸ್ತುಗಳ ಬೇಡಿಕೆಯೂ ಹೆಚ್ಚಿರುತ್ತೆ. ಈ ಹಬ್ಬಗಳ ಸಮಯವನ್ನ ಗಮನದಲ್ಲಿಟ್ಟುಕೊಂಡು ಯಾವ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ನಾವೀಗ ನೋಡೋಣ. ಹಬ್ಬಗಳ ಅವಧಿಯಲ್ಲಿ ಜನರು ಹೊಸ ವಾಹನ ಖರೀದಿಗೆ ಹೆಚ್ಚಿನ ಒಲವು ತೋರಿಸೋದ್ರಿಂದ ವಾಹನ ತಯಾರಿಕಾ ಕಂಪನಿಗಳ ಬೇಡಿಕೆ ಹೆಚ್ಚಾಗುತ್ತೆ. ಇದೇ ಸಮಯದಲ್ಲಿ ಅನೇಕ ಜನರು ವಾಷಿಂಗ್ ಮಷಿನ್, ಫ್ರಿಡ್ಜ್, ಎಸಿ, ಟಿವಿ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಕೊಂಡ್ಕೊಳ್ತಾರೆ. ಕೆಲ ಜನರು ಹೊಸ ಬಟ್ಟೆ, ಶೂ, ಒಡವೆಗಳನ್ನ ಖರೀದಿ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಐಪ್ಯಾಡ್, ಸ್ಮಾರ್ಟ್ ವಾಚ್ ಹೀಗೆ ಮತ್ತಿತರ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನ ಕೊಳ್ಳಲು ಆದ್ಯತೆಯನ್ನ ನೀಡ್ತಾರೆ. ಇವುಗಳಲ್ಲದೆ ಹಬ್ಬಗಳ ಸಂದರ್ಭದಲ್ಲಿ ಆಹಾರ ಮತ್ತು ಪಾನೀಯಗಳ ವ್ಯವಹಾರಗಳಿಗೆ ಸಂಬಂಧಿಸಿದ ಕಂಪನಿಗಳ ಮಾರಾಟಗಳಲ್ಲೂ ಸಹ ಗಮನಾರ್ಹವಾದ ಹೆಚ್ಚಳ ಕಂಡುಬರುತ್ತೆ. ಹಾಗೆ ರಕ್ಷಾಬಂಧನ ಸಮಯದಲ್ಲಿ ಸೋದರ ಸೋದರಿಯರು ಗಿಫ್ಟ್ಗಳನ್ನ ತೆಗೆದುಕೊಳ್ತಾರೆ. ಹಾಗೆ ದೀಪಾವಳಿ ಸಂದರ್ಭದಲ್ಲಿ ಜನರು ಸಂಬಂಧಿಕರ ಮನೆಗಳಿಗೆ ಭೇಟಿ ನೀಡಿ ಸಿಹಿ ತಿಂಡಿಗಳನ್ನ ವಿನಿಮಯ ಮಾಡಿಕೊಳ್ತಾರೆ. ಜೊತೆಗೆ ಗಿಫ್ಟ್ ಹ್ಯಾಂಪರ್ಗಳನ್ನ ವಿನಿಮಯ ಮಾಡಿಕೊಳ್ತಾರೆ. ಇದು ನೆಸ್ಲೆ ಇಂಡಿಯಾ, ಬಿಕಾಜಿ ಫುಡ್ಸ್, ಬ್ರಿಟಾನಿಯಾ, ಮಿಸಸ್ ಬೆಕ್ಟರ್ಸ್, ಪ್ರತಾಪ್ ಸ್ನ್ಯಾಕ್ಸ್, ವೈದಿಲಾಲ್ ಸೇರಿ ಡಾಬರ್ಗಳಂತಹ ಕಂಪನಿಗಳ ಉತ್ಪನ್ನಗಳ ಬೇಡಿಕೆ ಹೆಚ್ಚಲು ಕಾರಣ ಆಗುತ್ತೆ. ಇದು ಇಷ್ಟು ಮಾತ್ರವಲ್ಲ, ಹಬ್ಬಗಳ ಸಮಯದಲ್ಲಿ ಜನ ಅಂಗಡಿಗಳಿಗೆ, ಮಾಲ್ಗಳಿಗೆ, ಮಾರುಕಟ್ಟೆಗಳಿಗೂ ಕೂಡ ಶಾಪಿಂಗ್ ಮಾಡೋಕೆ ಹೋಗ್ತಾರೆ. ಶಾಪಿಂಗ್ ಮುಗಿಸಿದ ನಂತರ ಊಟ, ಪಿಜ್ಜಾ, ಬರ್ಗರ್ ಸೇರಿದಂತೆ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ತಿನ್ನುವ ಬೇಡಿಕೆಗಳು ಸಹ ಹೆಚ್ಚಾಗ್ತವೆ. ಇದು ಆರ್ಬಿಗೆ ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ಸ್, ಬಾರ್ಬಿಕ್ಯೂ ನೇಷನ್, ದೇವ್ಯಾನಿ ಇಂಟರ್ನ್ಯಾಷನಲ್, ಜುಬಿಲೆಂಟ್ ಫುಡ್ ವರ್ಕ್ಸ್, ಸ್ಯಾಫೈರ್ ಫುಡ್ಸ್ ಮತ್ತು ಸ್ಪೆಷಾಲಿಟಿ ರೆಸ್ಟೋರೆಂಟ್ಗಳಂತ ಕಂಪನಿಗಳಿಗೆ ಅತಿ ಹೆಚ್ಚು ಲಾಭದಾಯಕವಾಗಿರುತ್ತೆ. ಇದಕ್ಕೂ ಮಿಗಿಲಾಗಿ ಯುವ ಜನರಲ್ಲಿ ಫಾಸ್ಟ್ ಫುಡ್ಗಳ ಬಗ್ಗೆ ಉತ್ಸಾಹ ಹೆಚ್ಚಿದೆ. ಫ್ಯಾಮಿಲಿ ಸಮೇತ ಹೊರಗೆ ಹೋಗಿ ತಿನ್ನುವ ಅಭ್ಯಾಸವೂ ಸಹ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಪ್ರಿಯವಾಗಿರೋದ್ರಿಂದ ಇವೆಲ್ಲವೂ ಈ ಕಂಪನಿಗಳಿಗೆ ಬಹುದೊಡ್ಡ ಮಟ್ಟದ ಲಾಭ ತಂದುಕೊಡ್ತವೆ. ಈ ಲಾಭದಾಯಕ ಸ್ಥಿತಿಯು ಈ ಕಂಪನಿಗಳ ಆರ್ಥಿಕ ಫಲಿತಾಂಶಗಳಲ್ಲಿ ಮತ್ತು ಮುಂದಿನ 6 ರಿಂದ 12 ತಿಂಗಳುಗಳಲ್ಲಿ ಅವು ನೀಡೋ ರಿಟರ್ನ್ಗಳಲ್ಲಿ ಕಂಡುಬರುತ್ತೆ. ಈಗ ನಮ್ಮ ಮುಂದೆ ಬರೋ ಪ್ರಶ್ನೆಗೇನು ಅಂತ ಅಂದ್ರೆ, ಈ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋದು. ಷೇರುಪೇಟೆಯ ಎಕ್ಸ್ಪರ್ಟ್ ಆಗಿರೋ ಸಂತೋಷ್ ಕುಮಾರ್ ಸಿಂಗ್ ಪ್ರಕಾರ ಹಬ್ಬಗಳ ಸಮಯ QSR ವಲಯಕ್ಕೆ ಅತಿ ಹೆಚ್ಚು ಲಾಭದಾಯಕವಾಗಿದೆ. ಸ್ಥಿರವಾದ ಬೆಳವಣಿಗೆಯ ನಿರೀಕ್ಷೆಯ ಕಾರಣದಿಂದ ಆಹಾರ ಮತ್ತು ಪಾನೀಯಗಳ ವಲಯದಲ್ಲಿ ನೆಸ್ಲೆ ಇಂಡಿಯಾ ಮತ್ತು ಬ್ರಿಟಾನಿಯಾ ಕಂಪನಿಗಳ ಷೇರುಗಳು ಅಚ್ಚುಮೆಚ್ಚಿನ ಷೇರುಗಳಾಗಿವೆ. ಆದಾಗ್ಯೂ ನೆಸ್ಲೆ ಇಂಡಿಯಾದ ಷೇರುಗಳನ್ನ ಅವು ಕುಸಿದಾಗ ಕೊಳ್ಳುವುದನ್ನು ಪರಿಗಣಿಸುವ ಸಲಹೆಯನ್ನ ನೀಡಬಹುದಾಗಿದೆ. QSR ವಲಯದಲ್ಲಿರೋ ದೇವ್ಯಾನಿ ಇಂಟರ್ನ್ಯಾಷನಲ್ ಮತ್ತು ಜುಬಿಲೆಂಟ್ ಫುಡ್ ವರ್ಕ್ ಕಂಪನಿಗಳು ಆದ್ಯತೆ ನೀಡಬೇಕಾದ ಕಂಪನಿಗಳಾಗಿವೆ. ಈ ಎರಡೂ ಕಂಪನಿಗಳಲ್ಲಿ ನೀವು ಹೂಡಿಕೆ ಮಾಡಲು ಸಿದ್ಧರಿರುವ ಹಣದ 20% ರಿಂದ 30% ಸದ್ಯ ಹೂಡಿಕೆ ಮಾಡಬಹುದು. ಹಾಗೂ ಉಳಿದ ಹಣವನ್ನ ದರ ಕುಸಿದ ಸಮಯದಲ್ಲಿ ಕ್ರಮೇಣ ಹೂಡಿಕೆ ಮಾಡಬಹುದು. ಈ ಕಂಪನಿಗಳಿಗೆ ಸಂಬಂಧಿಸಿದ ಬಂಡವಾಳದ ವೆಚ್ಚ ಮಾಡುವ ಬಹುತೇಕ ಕೆಲಸಗಳು ಒಂದು ಪೂರ್ಣಗೊಂಡಿವೆ, ಇಲ್ಲವೇ ನಡೆಯುತ್ತೆ. ಮುಂದಿನ 2 ರಿಂದ 3 ವರ್ಷಗಳಲ್ಲಿ ಈ ಕಂಪನಿಗಳ ಲಾಭ 100ಕ್ಕೂ ಹೆಚ್ಚಾಗುವ ಸಾಧ್ಯತೆಯನ್ನ ಇದು ಸೂಚಿಸುತ್ತೆ. 25% ರಿಂದ 30% ವಾರ್ಷಿಕ ರಿಟರ್ನ್ಗಳ ನಿರೀಕ್ಷೆಯೊಂದಿಗೆ ಈ ದೊಡ್ಡ ಲಾಭದ ನಿರೀಕ್ಷೆಯು ಅವುಗಳ ಷೇರು ದರಗಳ ಮೇಲೂ ಪ್ರಭಾವ ಬೀರಲಿದೆ.